ಹಾಯ್, ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಒಳ್ಳೆ ರೆಸಿಪಿ ಬಂದಿದ್ದೀನಿ. ಮೊಳಕೆ ಹುರುಳಿಕಾಳು ಮತ್ತು ವೆಜಿಟೇಬಲ್ಸಿಂದ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 2 ಹಿಡಿ ಆಗುವಷ್ಟು ಮೊಳಕೆ ಹುರುಳಿಕಾಳು ಮತ್ತು ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಒಂದು ಸ್ವಲ್ಪ ಮೀಡಿಯಮಾಗಿ ತೊಗೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು. ಹಾಗೆ ಮೀಡಿಯಮ್ ಸೈಜ್ ಇರೋ 2 ಈರುಳ್ಳಿ, ಮೀಡಿಯಮ್ ಸೈಜ್ 2 ಟೊಮೊಟೊ, ಕರಿಬೇವು, ಕೊತ್ತಂಬರಿ. ಸೊ ಒಗ್ಗರಣೆ ಹಾಕೋದಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು 3 ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಅದು ನೀಟಾಗಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ಇದು ಕೂಡ ಹಸಿ ವಾಸನೆ ಎಲ್ಲ ಹೋಗೋ ರೀತಿ ನೀಟಾಗಿ ಫ್ರೈ ಮಾಡಿ ಒಂದು 3 to 4 ಮಿನಿಟ್ಸು. ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಮೀಡಿಯಮ್ ಸೈಜ್ ಇರೋಂತಹ 2 ಟೊಮೊಟೊ, ನೀಟಾಗಿ ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿ. ಇವಾಗ ಕಾಳು ಬೆಂದಿದೆಯಾ ಅಂತ ನೋಡ್ಕೊಂಬರೋಣ. ಇದನ್ನು ಒಂದು 2 ವಿಷಲ್ ಬರೆಸ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಬೆಂದಿದೆ ಮೊಳಕೆ ಹುರುಳಿಕಾಳು ಮತ್ತು ತರಕಾರಿ, ಬೀನ್ಸು ಎಲ್ಲ. ನೋಡಿ, ಇದು ಟೊಮೊಟೊ ಕೂಡ ಒಗ್ಗರಣೆ ಕೂಡ ನೀಟಾಗಿ ಚೆನ್ನಾಗಿ ಬೆಂದಿದೆ. ಒಂದು 3 ಮಿನಿಟ್ಸ್ ಬಿಟ್ಟು ನೋಡಾದ್ಮೇಲೆ ನೋಡಿ, ಒಗ್ಗರಣೆ ನೀಟಾಗಿ ಬೆಂದಿದೆ. ಇದಕ್ಕೆ ಬೇಯಿಸ್ಕೊಂಡು ಇಟ್ಕೊಂಡಿರೋಂತಹ ಕಾಳನ್ನ ಇದಕ್ಕೆ ಹಾಕ್ಕೋಬೇಕು. ನಾನು ನೀರು ಕಾಳು ಎರಡೂ ಹಾಕ್ಕೊತಿದ್ದೀನಿ. ನಿಮಗೆ ನೀರು ಬೇಡ ಅಂದರೆ ನೀರು ಸಪ್ರೇಟಾಗಿ ತೆಗೆದುಬಿಟ್ಟು ಬರೀ ಕಾಳು ಮಾತ್ರ ಹಾಕ್ಕೊಳ್ಳಿ. ಯಾಕೆಂದರೆ ನಮ್ಮ ಮನೇಲಿ ಸ್ವಲ್ಪ ನೀರು ಥರ ಪಲ್ಯ ತಿಂತಾರೆ. ಸೊ ನಮ್ಮ ಮಕ್ಕಳು, ನಮ್ಮ ಮನೆಯವರು ಎಲ್ಲರೂ ಕೂಡ, ಅದಕ್ಕೋಸ್ಕರ ನಾನು ಆ ಥರ ಹಾಕ್ಕೊಂಡಿದ್ದೀನಿ. ನೀವು ನೀರು ತೆಗೆದ್ಬಿಟ್ಟು ಬರೀ ಕಾಳನ್ನ ಮಾತ್ರ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು, ನಿಮ್ಮ ಮನೇಲಿರೋ ಅಂತಹ ಸಾಂಬಾರು ಪೌಡರ್ 2 ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಇದು ನೀರು ತೆಗೆದು ಮಾಡಿದರೂ ಕೂಡ ಗಟ್ಟಿಗೆ ಚೆನ್ನಾಗಿ ಬರುತ್ತೆ, ತಿಕ್ಕಾಗಿರುತ್ತೆ, ಸೂಪರಾಗಿರುತ್ತೆ. ಅದು ಕೂಡ ಇದೇ ಥರ ಸೇಮ್ ಟೇಸ್ಟ್ ಥರ. ಆಮೇಲೆ ಸ್ವಲ್ಪ ಕೊತ್ತಂಬರಿ, 1 ಹಿಡಿಯೋಷ್ಟು ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಥರ ಬೇಕು ಅನ್ನೋರು ಕೂಡ ಇದೇ ಥರ ಮಾಡಿಕೊಂಡ್ರು ಕೂಡ ಸೂಪರಾಗಿರುತ್ತೆ, ಟೇಸ್ಟ್ ಏನು ಚೇಂಜ್ ಇರೋಲ್ಲ. ಸೊ ನೀರು ತೆಗೆದ್ರೆ ಗಟ್ಟಿಯಾಗಿರುತ್ತೆ ಅಷ್ಟೇ, ಫುಲ್ಲಾಗಿ ಉಡಿ ಥರ ಬರೀ ಕಾಳು ಮಾತ್ರ ಸಿಗುತ್ತೆ. ಇಲ್ಲಿ ನೀರು ಕಾಳು ಎರಡೂ ಸಿಗುತ್ತೆ. ಸೊ ಇದು ಚಪಾತಿಗೆ, ರೊಟ್ಟಿಗೆ ಎಲ್ಲ ಸೂಪರಾಗಿದೆ. ರೈಸ್ ಕೂಡ ತಿನ್ಬೋದು. ಈ ರೆಸಿಪಿ ಮೊಳಕೆ ಹುರುಳಿಕಾಳು ತುಂಬ ಹೆಲ್ತಿ ಕೂಡ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.